ಎಲ್ರಿಗೂ ನಮಸ್ಕಾರ. ಗ್ರಿಟಿ ವ್ಲಾಗ್ಸ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮನ್ನ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಸ್ಥಾನ ಹಾಗೂ ಶೃಂಗೇರಿ ಪಟ್ಟಣದ ಸುತ್ತಮುತ್ತಲಿನ ಕೆಲವು ಸುಂದರ ಸ್ಥಳಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಇಂದಿನ ಪ್ರಯಾಣವನ್ನ ಶುರು ಮಾಡೋಣ. ನಾವು ಬೆಂಗಳೂರಿನ ನಮ್ಮ ಮನೆಯಿಂದ ಶೃಂಗೇರಿ ಕಡೆಗೆ ಪ್ರಯಾಣ ಆರಂಭ ಮಾಡಿದೆವು. ಟ್ರಾಫಿಕ್ನ ಕಾರಣದಿಂದ ಸುಮಾರು 10 ನಿಮಿಷ ತಡವಾಯಿತು. ನಮ್ಮ ಬಸ್ ಅನ್ನ ಹುಡುಕಲು ಸ್ವಲ್ಪ ಕಷ್ಟವಾಯಿತು, ಆದ್ರೆ ಕೊನೆಗೂ ಬಸ್ ಸಿಕ್ಕಿತು. ಕೆಲವೇ ಕ್ಷಣಗಳಲ್ಲಿ ಬಸ್ ಪ್ರಯಾಣವನ್ನ ಆರಂಭಿಸಿತು. ರಾತ್ರಿ ವೇಳೆ ಬಸ್ ಒಂದು ಹೋಟೆಲ್ ಬಳಿ ಚಹಾ ವಿರಾಮಕ್ಕಾಗಿ ನಿಂತಿತು. ತಂಪಾದ ರಾತ್ರಿಯ ವಾತಾವರಣವನ್ನ ಸವಿದೆವು. ಆಕಾಶದಲ್ಲಿ ಹೊಳೆಯುತ್ತಿದ್ದ ಚಂದ್ರನು ನಮ್ಮ ಜೊತೆಯಲ್ಲೇ ಪ್ರಯಾಣ ಮಾಡುತ್ತಿರುವಂತೆ ಅನಿಸಿತು. ಮರುದಿನ ಬೆಳಿಗ್ಗೆ ಎದ್ದಾಗ ಶೃಂಗೇರಿಯ ಕಡೆಗಿನ ಸುಂದರ ಕಾಡಿನ ದೃಶ್ಯಗಳು ನಮ್ಮ ಕಣ್ಣಿಗೆ ಬಿದ್ದವು. ಪಶ್ಚಿಮ ಘಟ್ಟಗಳ ತಿರುವು ಮುರುವು ರಸ್ತೆಗಳಲ್ಲಿನ ಪ್ರಯಾಣವನ್ನ ನಾವು ತುಂಬಾ ಆನಂದಿಸಿದೆವು. ದಾರಿಯಲ್ಲಿ ಹರಿಯುತ್ತಿದ್ದ ಸುಂದರ ತುಂಗಾ ನದಿಯ ಮೇಲಿನ ಸೇತುವೆಯನ್ನ ದಾಟಿ ಶೃಂಗೇರಿ ತಲುಪಿದೆವು. ಹಚ್ಚ ಹಸುರಿನ ಪ್ರಕೃತಿ, ಬೆಟ್ಟಗಳು ಮತ್ತು ಆಧ್ಯಾತ್ಮಿಕ ವಾತಾವರಣದಿಂದ ಕೂಡಿರುವ ಶೃಂಗೇರಿ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾಗಿದೆ. ಈ ಪವಿತ್ರ ಕ್ಷೇತ್ರವು ತುಂಗಾ ನದಿಯ ದಡದಲ್ಲಿದೆ. ಹರಿಹರ ಬೀದಿಯಲ್ಲಿ ನಡೆದು ಹೋಗುತ್ತಿದ್ದಾಗ ಭವ್ಯವಾದ ರಾಜಗೋಪುರ ಕಾಣಿಸಿತು. ಶೃಂಗೇರಿಯ ದೇವಸ್ಥಾನ ಸಂಕೀರ್ಣವು ದೊಡ್ಡದಾಗಿದೆ. ಇಲ್ಲಿ ಶ್ರೀ ಶಾರದಾಂಬೆ ದೇವಸ್ಥಾನ, ಶ್ರೀ ವಿದ್ಯಾಶಂಕರ ದೇವಸ್ಥಾನ, ಆನೆಗಳ ನಿವಾಸ, ಪಕ್ಕದಲ್ಲೇ ಹರಿಯುವ ತುಂಗಾ ನದಿ, ಗುರು ನಿವಾಸಕ್ಕೆ ಸಂಪರ್ಕ ಕಲ್ಪಿಸುವ ಶ್ರೀ ವಿದ್ಯಾತೀರ್ಥ ಸೇತು, ಸಂಪೂರ್ಣ ಶೃಂಗೇರಿ ಪಟ್ಟಣವನ್ನ ಕಾಣಬಹುದಾದ ತೂಗು ಸೇತುವೆ, ಭಕ್ತರ ವಾಹನಗಳಿಗಾಗಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ತಂಗಲು ಅನೇಕ ಲಾಡ್ಜ್ಗಳು ಇವೆ. ಶೃಂಗೇರಿ ತಲುಪಿದ ಕೂಡಲೇ ನಾವು ಪಲ್ಲವಿ ಲಾಡ್ಜ್ನಲ್ಲಿ ಒಂದು ಕೊಠಡಿಯನ್ನ ಬುಕ್ ಮಾಡಿದೆವು. ಆ ರೂಮ್ ಹೇಗಿದೆ ಅಂತ ನಿಮಗೂ ತೋರಿಸ್ತಾ ಇದ್ದೀವಿ. ಒಂದು ದಿನ ರೂಮ್ ಬಾಡಿಗೆ 1600 ರೂಪಾಯಿ ಇದೆ. ಈ ರೂಮ್ನ ಕೀ. ಬಾಗಿಲು ತೆರೆದ ತಕ್ಷಣ ಕಾಣಿಸಿದ್ದು ಒಂದು ಡಬಲ್ ಬೆಡ್ ಮತ್ತು ಒಂದು ಸಿಂಗಲ್ ಬೆಡ್. ಅಂದ್ರೆ ಇದು 3 ತಂಗಬಹುದಾದ ರೂಮ್. ನಾವು ಕೊಟ್ಟ ಹಣಕ್ಕೆ ಹೋಲಿಸಿದ್ರೆ ಸ್ವಲ್ಪ ರೂಮ್ ಚಿಕ್ಕದಾಗಿತ್ತು. ಸ್ವಲ್ಪ ಸಮಯದ ನಂತರ ಶ್ರೀ ಶಾರದಾಂಬೆ ತಾಯಿಯ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋದೆವು. ದೇವಿಯ ದರ್ಶನ ಪಡೆದು ಹೊರಬಂದು ಬೇಗನೆ ಉಪಹಾರ ಮುಗಿಸಿ ಹೊರನಾಡಿನ ಕಡೆಗೆ ಹೊರಟೆವು. ಬಸ್ನಲ್ಲಿ ಮುಂಭಾಗದ ಸೀಟ್ ಸಿಕ್ಕಿದ್ರಿಂದ ಹೊರಗಿನ ಪ್ರಕೃತಿಯನ್ನ ಚೆನ್ನಾಗಿ ನೋಡೋಕೆ ಸಾಧ್ಯವಾಯಿತು. ಅದರ ನಂತರ ಸಂಪೂರ್ಣ ಘಾಟ್ ರಸ್ತೆಯ ಸೌಂದರ್ಯ ನಮ್ಮನ್ನ ಮನಸಾರೆ ಸೂರೆಗೊಂಡಿತ್ತು. ತಿರುವು ಮುರುವು ರಸ್ತೆಗಳು, ಎತ್ತರದ ಮರಗಳು, ದಟ್ಟ ಕಾಡು, ಹಸಿರು ಬೆಟ್ಟಗಳು ಪ್ರತಿಯೊಂದು ಕ್ಷಣವನ್ನ ಮರೆಯಲಾಗದ ಅನುಭವ ನೀಡಿದಂತೂ ಸುಳ್ಳಲ್ಲ. 3 ಗಂಟೆಗಳ ಪ್ರಯಾಣದ ನಂತರ ನಾವು ಹೊರನಾಡನ್ನ ತಲುಪಿದೆವು. ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಿ. ಸ್ವಲ್ಪ ಫ್ರೆಶ್ ಆಗಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನ ಪಡೆದೆವು. ದೇವಸ್ಥಾನದಿಂದ ಹೊರಬಂದ ನಂತರ ಅದರ ಸೌಂದರ್ಯ ಹಾಗೂ ಸುತ್ತಮುತ್ತಲಿನ ಪ್ರಕೃತಿಯನ್ನ ನಾವು ನೋಡಿ ಮಂತ್ರಮುಗ್ಧವಾದೆವು. ಸುಮಾರು 1 ಗಂಟೆ ಕಳೆದ ನಂತರ ಮತ್ತೆ ಶೃಂಗೇರಿಯ ಕಡೆಗೆ ಪ್ರಯಾಣ ಆರಂಭಿಸಿದೆವು. ಸಂಜೆಯ ವೇಳೆಗೆ ಶೃಂಗೇರಿ ತಲುಪಿದ ನಂತರ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನದ ಕಡೆಗೆ ಹೊರಟೆವು.
ದೇವಸ್ಥಾನದ ಸೌಂದರ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಸಾಕಷ್ಟು ಫೋಟೋಗಳನ್ನು ತೆಗೆದವು. ಮತ್ತೊಮ್ಮೆ ಶ್ರೀ ಶಾರದಾಂಬೆ ತಾಯಿಯ ದರ್ಶನ ಪಡೆದವು. ಅದೇ ಸಮಯದಲ್ಲಿ ಶ್ರೀ ಶಾರದಾಂಬೆ ತಾಯಿಯ ರಥೋತ್ಸವವನ್ನ ನೋಡುವ ಭಾಗ್ಯವೂ ನಮಗೆ ದೊರೆಯಿತು. ನಂತರ ಶ್ರೀ ಶಾರದಾಂಬೆಯ ಪ್ರಸಾದ ಭವನಕ್ಕೆ ಹೋಗಿ ರಾತ್ರಿ ಊಟ ಮಾಡಿದೆವು. ಊಟದ ನಂತರ ದೇವಸ್ಥಾನದ ಆವರಣದಲ್ಲಿ ಶಾಂತ ಸುಂದರ ವಾತಾವರಣವನ್ನ ಆಸ್ವಾದಿಸಿದೆವು. ದಿನ ಮುಗಿದು ರಾತ್ರಿ ಆರಂಭವಾಗ್ತಾ ಇದ್ದಂತೆ ವಾತಾವರಣ ಇನ್ನಷ್ಟು ತಂಪಾಯಿತು. ಆ ತಂಪಾದ ವಾತಾವರಣದಲ್ಲಿ ದೇವಸ್ಥಾನದ ಆವರಣದಲ್ಲಿ ಇನ್ನಷ್ಟು ಸಮಯ ಸುತ್ತಾಡಬೇಕೆಂಬ ಉತ್ಸಾಹ ನಮಗೆ ಹೆಚ್ಚಾಯಿತು. ಇದು ಶ್ರೀ ವಿದ್ಯಾತೀರ್ಥ ಸೇತು ತುಂಗಾ ನದಿಯ ಮೇಲೆ ನಿರ್ಮಿಸಿರುವಂತಹ ಈ ಸೇತುವೆ ದೇವಸ್ಥಾನದ ಆವರಣವನ್ನ ನರಸಿಂಹ ವನದೊಂದಿಗೆ ಸಂಪರ್ಕಿಸುತ್ತದೆ. ಈ ಸೇತುವೆಯನ್ನ ದಾಟಿ ನರಸಿಂಹ ವನದೊಳಗೆ ಸ್ವಲ್ಪ ಮುಂದೆ ನಡೆದರೆ ಗುರುನಿವಾಸ ಎಂಬ ದೊಡ್ಡ ಪೂಜಾ ಮಂದಿರ ಕಾಣಸಿಗುತ್ತೆ. ನಾವು ಗುರುನಿವಾಸದಲ್ಲಿ ಸುಮಾರು 2 ಗಂಟೆಗಳ ಕಾಲ ಶಾಂತವಾಗಿ ಸಮಯ ಕಳೆದೆವು. ನಂತರ ಹೊರಗೆ ಬಂದಾಗ ಗುರುನಿವಾಸದ ಎದುರಿನ ಸಣ್ಣ ಕೊಳದಲ್ಲಿ ಈಜಾಡುತ್ತಿದ್ದ ಬಾತುಕೋಳಿಗಳನ್ನು ನೋಡಿದೆವು. ಮರುದಿನ ಬೆಳಗ್ಗೆ ಮೊದಲು ಮಾಡಿದ್ದು ನಮ್ಮ ರೂಮ್ ಬದಲಾಯಿಸುವ ಕೆಲಸ. ನಾವು ಯಾತ್ರಿ ನಿವಾಸದಲ್ಲಿ ರೂಮ್ ತೆಗೆದುಕೊಂಡೆವು. ಇದರ ಬಾಡಿಗೆ ಕೇವಲ 300 ರೂಪಾಯಿ. ಈ ರೂಮ್ ವಿಶಾಲವಾಗಿದ್ದು 2 ಕಾಟ್ಗಳಿದ್ದೆವು. ಪ್ರತ್ಯೇಕ ಬಾತ್ರೂಮ್, ಶೌಚಾಲಯ ವ್ಯವಸ್ಥೆ ಕೂಡ ಇತ್ತು. ನಂತರ ನಾವು ಸಿದ್ಧರಾಗಿ ಮತ್ತೆ ಶ್ರೀ ಶಾರದಾಂಬೆ ದೇವಿಯ ದೇವಸ್ಥಾನಕ್ಕೆ ಹೋದೆವು. ಮೊದಲು ಕಾಲು ತೊಳೆದು ದೇವಿಯ ದರ್ಶನ ಪಡೆದು ದೇವಸ್ಥಾನದ ಆವರಣದಲ್ಲಿರುವ ಇತರ ಸ್ಥಳಗಳನ್ನ ನೋಡಲು ಆರಂಭಿಸಿದೆವು. ಶ್ರೀ ಶಾರದಾಂಬೆ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಸುರೇಶ್ವರಾಚಾರ್ಯ ದೇವಸ್ಥಾನವಿದೆ. ಅದರ ಹಿಂದಿನ ಭಾಗದಲ್ಲಿ ಶ್ರೀ ವಾಗೀಶ್ವರಿ ವಿದ್ಯಾರಣ್ಯ ದೇವಸ್ಥಾನ ಹಾಗೂ ಕ್ಷೇತ್ರಪಾಲ ಶ್ರೀ ಬ್ರಹ್ಮದೇವರ ದೇವಸ್ಥಾನಗಳಿವೆ. ಇಲ್ಲಿ ಭಕ್ತರಿಗಾಗಿ ಯಾತ್ರಿಕರ ವಸತಿ ಸೌಲಭ್ಯ ಕೂಡ ಇದೆ. ಅದರ ಪಕ್ಕದಲ್ಲೇ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣವಿದೆ. ಅಲ್ಲೇ ಒಂದು ಸೇವಾ ಕೌಂಟರ್ ಕೂಡ ಇದೆ. ವಿವಿಧ ಸೇವೆಗಳ ಟಿಕೆಟ್ಗಳನ್ನ ಹಾಗೂ ಪ್ರಸಾದವನ್ನ ಪಡೆಯಬಹುದು. ಇದರ ಜೊತೆಗೆ ನವಗ್ರಹ ಮಂದಿರವೂ ಇದೆ. ಇನ್ನೊಂದು ಪ್ರಮುಖ ಸ್ಥಳವೆಂದರೆ ಜಗದ್ಗುರು ಶ್ರೀ ನರಸಿಂಹ ಭಾರತಿಯವರ ಯಾಗ ಮಂಟಪ. ಅದರ ಪಕ್ಕದಲ್ಲೇ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪವಿದೆ. ಇಲ್ಲಿ 2 ರಿಂದ 5 ವರ್ಷದ ಮಕ್ಕಳಿಗೆ ತಾಯಿ ಸರಸ್ವತಿಯ ಆಶೀರ್ವಾದದೊಂದಿಗೆ ಮೊದಲ ಅಕ್ಷರ ಬರೆಯುವ ಪವಿತ್ರ ಅಕ್ಷರಾಭ್ಯಾಸವನ್ನು ಮಾಡಿಸಲಾಗುತ್ತೆ. ಈ ಯಾಗ ಮಂಟಪದ ಹೊರಗೆ 2 ದೊಡ್ಡ ಆನೆಗಳು ನಿಂತಿದ್ದವು. ಅನೇಕ ಭಕ್ತರು ಅವುಗಳ ಬಳಿ ಹೋಗಿ ಆಶೀರ್ವಾದ ಪಡೆಯುತ್ತಿದ್ದರು. ಆ ದೃಶ್ಯ ತುಂಬಾ ಮುದ್ದಾಗಿತ್ತು. ನಂತರ ಶ್ರೀ ವಿದ್ಯಾಶಂಕರ ದೇವಸ್ಥಾನಕ್ಕೆ ಹೋದೆವು. ಈ ದೇವಸ್ಥಾನದ ಒಳಗೂ ಹೊರಗೂ ಅದ್ಭುತವಾದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದಿಂದ ಕಂಗೊಳಿಸ್ತಾ ಇದೆ. ದೇವಸ್ಥಾನದ ಸುತ್ತಮುತ್ತಲಿನ ಸುಂದರ ಕೆತ್ತನೆಗಳನ್ನ ನೋಡುತ್ತಾ ಫೋಟೋಗಳನ್ನ ತೆಗೆದೆವು. ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ದೇವಸ್ಥಾನದ ಸೌಂದರ್ಯವನ್ನ ಆಸ್ವಾದಿಸುತ್ತಿದ್ದರು. ಮೇಲಿನ ಭವ್ಯ ಗೋಪುರವನ್ನ ನೋಡಿದಾಗ ನಮ್ಮ ಪೂರ್ವಜರ ಅದ್ಭುತ ವಾಸ್ತುಶಿಲ್ಪ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಬಗ್ಗೆ ಹೆಮ್ಮೆ ಅನಿಸಿತ್ತು. ಮಹೋನ್ನತ ಲೇಖನ ಯಜ್ಞದಲ್ಲಿ ಭಾಗವಹಿಸಿ ಒಂದು ಪುಸ್ತಕದಲ್ಲಿ ನಮ್ಮ ಇಷ್ಟದ ದೇವರ ಹೆಸರನ್ನ ಬರೆದು ಸಣ್ಣ ಸೇವೆಯನ್ನ ಮಾಡಿಸಿದ್ವು.
ಅಲ್ಲಿಯೂ ಹಲವಾರು ಭಕ್ತರು ಇದೇ ಸೇವೆಯಲ್ಲಿ ತೊಡಗಿಕೊಂಡಿದ್ರು. ಸ್ವಲ್ಪ ಸಮಯದ ನಂತರ ಎಲ್ಲಿಂದಲೋ ಭಜನೆಯ ಧ್ವನಿ ಕೇಳಿಸಿತು. ತಕ್ಷಣ ನಾವು ಒಳಗೆ ಹೋದೆವು. ಭಜನೆಯ ಮಧುರ ಧ್ವನಿ ಇಡೀ ವಾತಾವರಣವನ್ನ ಭಕ್ತಿಮಯವಾಗಿಸಿತ್ತು. ಅದರ ನಂತರ ಮತ್ತೆ ಶ್ರೀ ವಿದ್ಯಾತೀರ್ಥರ ಸೇತುವೆ ದಾಟಿ ಗುರುನಿವಾಸದವರೆಗೆ ಹೋಗುವ ದಾರಿಯ ಎರಡೂ ಬದಿಗಳಲ್ಲಿ ಹಚ್ಚ ಹಸುರಿನ ಮರಗಳು ತುಂಬಾ ಮನೋಹರವಾಗಿ ಕಾಣ್ತಾ ಇದ್ವು. ಎಲ್ಲ ಸ್ಥಳಗಳನ್ನ ಹಲವು ಗಂಟೆಗಳ ಕಾಲ ಸುತ್ತಿ ನೋಡಿದ ನಂತರ ದೇವಸ್ಥಾನದ ಆವರಣಕ್ಕೆ ಮರಳಿದೆವು. ಭೋಜನ ಗೃಹಕ್ಕೆ ಹೋಗುವ ದಾರಿಯಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಸನ್ನಿಧಿ, ಶ್ರೀ ತೋರಣ ಗಣಪತಿ ಸನ್ನಿಧಿ ಹಾಗೂ ಸುಂದರವಾದ ಶಿವನ ಮೂರ್ತಿಯನ್ನು ನೋಡಿದೆವು. ಸಮಯ ಕಳೀತಾ ಇದ್ದಂತೆ ಭಕ್ತರ ಸಂಖ್ಯೆ ಹೆಚ್ಚಾಗತೊಡಗಿತು. ನಂತರ ನಾವು ತುಂಗಾ ನದಿಯ ದಡಕ್ಕೆ ಹೋದೆವು. ಅಲ್ಲಿ ಅನೇಕ ಜನರು ನದಿಯ ದಡದಲ್ಲಿ ನಿಂತು ಏನನ್ನೋ ನೋಡುತ್ತಿದ್ದರು. ನಾವು ಹತ್ತಿರ ಹೋಗಿ ನೋಡಿದಾಗ ಆಶ್ಚರ್ಯವಾಯಿತು. ನೂರಾರು ಮೀನುಗಳು ನೀರಿನ ಮೇಲ್ಮೈಗೆ ಬಂದು ತೇಲುತ್ತಿದ್ದವು. ಜನರು ಅವುಗಳಿಗೆ ಆಹಾರವನ್ನ ಹಾಕುತ್ತಾ ಇದ್ರು. ನಾವು ಕೂಡ ಮೀನುಗಳಿಗೆ ಆಹಾರ ಕೊಂಡು ಹಾಕಿದೆವು. ಅಲ್ಲಿದ್ದ ಮಕ್ಕಳು ಕೂಡ ತುಂಬಾ ಸಂತೋಷದಿಂದ ಮೀನುಗಳಿಗೆ ಆಹಾರ ಹಾಕುತ್ತಾ ಆಟವಾಡ್ತಾ ಇದ್ರು. ಆ ಚುರುಕು ಮೀನುಗಳನ್ನ ನೋಡುತ್ತಾ ನಾವು ಕೂಡ ಉತ್ಸಾಹದಿಂದ ತುಂಬಿಕೊಂಡೆವು. ಮುಂದಿನ ಪ್ರಯಾಣಕ್ಕೂ ಅದು ಇನ್ನಷ್ಟು ಚೈತನ್ಯವನ್ನ ನೀಡಿತು. ಸಂಜೆ ವೇಳೆಗೆ ನಾವು ಒಂದು ಆಟೋ ಬುಕ್ ಮಾಡಿಕೊಂಡು ಶೃಂಗೇರಿಯ ಸುತ್ತಮುತ್ತಲಿನ ಕೆಲವು ಪ್ರಮುಖ ದೇವಾಲಯಗಳನ್ನ ನೋಡಲು ಹೊರಟೆವು. ನಾವು ಮೊದಲಿಗೆ ಭೇಟಿ ನೀಡಿದ್ದು ಶಂಕರಗಿರಿ ಬೆಟ್ಟಕ್ಕೆ. ಅಲ್ಲಿ ಆದಿಶಂಕರಾಚಾರ್ಯರು ಅವರ ಭವ್ಯವಾದ 32 ಅಡಿ ಎತ್ತರದ ಗ್ರಾನೈಟ್ ಪ್ರತಿಮೆ ಅಲ್ಲಿದೆ. ಮೇಲಿನಿಂದ ಕಾಣುತ್ತಿದ್ದ ಶೃಂಗೇರಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರಕೃತಿಯ ವಿಹಂಗಮ ನೋಟವನ್ನ ಮನಸ್ಸಾರೆ ಸವಿದೆವು. ಅಲ್ಲಿಯೇ ಶ್ರೀಮದ್ ರಾಮಾಯಣದ ಕುರಿತಾದ ಒಂದು ಸುಂದರ ಪ್ರದರ್ಶನವನ್ನು ಕೂಡ ನೋಡಿದೆವು. ಅಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ಸುಂದರ ಶಿಲ್ಪಗಳು, ಚಿತ್ರಗಳು ಪ್ರದರ್ಶನ ಸಿಕ್ಕಿದವು. ಕಪ್ಪು ಕಲ್ಲಿನಲ್ಲಿ ಕೆತ್ತಲಾದ ಭವ್ಯವಾದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಕೂಡ ನೋಡಿದೆವು. ನಂತರ ಮತ್ತೆ ಆಟೋದಲ್ಲಿ ಮುಂದಿನ ಸ್ಥಳದ ಕಡೆಗೆ ಹೊರಟೆವು. ದೊಡ್ಡ ಹೊನ್ನೆಯ ಶ್ರೀ ವಾರಾಹಿ ಅಮ್ಮನವರ ದೇವಸ್ಥಾನದ ಕಡೆಗೆ ಹೋಗುವ ದಾರಿಯುದ್ದಕ್ಕೂ ಹಚ್ಚ ಹಸುರಿನ ಪ್ರಕೃತಿ ಕಣ್ಣಿಗೆ ಹಬ್ಬದಂತಿತ್ತು. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಒಂದು ಯಾಗ ಮಂಟಪವಿದೆ. ಅದರೊಳಗೆ ಮುಂದೆ ಸಾಗಿದ್ರೆ ಮುಖ್ಯ ದೇವಿಯ ದರ್ಶನವಾಗುತ್ತೆ. ಈ ಕ್ಷೇತ್ರದ ದೈವಿಕ ಶಕ್ತಿ ತುಂಬಾ ವಿಶೇಷವೆಂದು ಭಾಸವಾಯಿತು. ಈ ದೇವಿಯ ಮಹಿಮೆ ಬಗ್ಗೆ ವೈಯಕ್ತಿಕವಾಗಿ ಒಂದು ವಿಷಯ ಹೇಳಬೇಕು. ಇತ್ತೀಚೆಗೆ ನಮ್ಮ ಕೃಷಿ ಜಮೀನು ಮಾರಾಟವಾಗಿತ್ತು. ಅದು ಬಹಳ ವರ್ಷಗಳಿಂದ ಕಷ್ಟಕರವಾದ ಕೆಲಸವಾಗಿತ್ತು. ದೇವಿಯ ಕೃಪೆಯಿಂದ ಈ ಕೆಲಸ ಸುಗಮವಾಗಿ ನೆರವೇರಿತು. ಆದ್ದರಿಂದ ಈ ಪವಿತ್ರ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಅದಾದ ನಂತರ ಕಲ್ಕಟ್ಟೆ ರಸ್ತೆಯಲ್ಲಿರುವ ಶ್ರೀ ಕಾಲಭೈರವ ದೇವಸ್ಥಾನಕ್ಕೆ ಹೋದೆವು. ಇದು ಶ್ರೀ ವಾರಾಹಿ ಅಮ್ಮನವರ ದೇವಸ್ಥಾನದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಸಣ್ಣ ಕಾಡಿನ ಮಧ್ಯೆ ಇರುವ ಈ ದೇವಸ್ಥಾನ ಮನಸ್ಸಿಗೆ ನೆಮ್ಮದಿ ನೀಡುವಂತಿದೆ. ಇಲ್ಲಿ ಕಾಲಭೈರವನನ್ನ ಧರ್ಮ ಮತ್ತು ಕಾಲದ ರಕ್ಷಕನಾಗಿ ಆರಾಧಿಸಲಾಗುತ್ತೆ. ನಂತರ ನಾವು ಶ್ರೀ ಕಾಳಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದೆವು. ಅಲ್ಲಿಂದ
ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ರಸ್ತೆ ಬದಿಯ ಆಂಜನೇಯ ದೇವಸ್ಥಾನಕ್ಕೂ ಹೋದೆವು. ನಂತರ ಆ ದೇವಸ್ಥಾನಕ್ಕೆ ವಿದಾಯ ಹೇಳಿ ನಮ್ಮ ಮುಂದಿನ ಸ್ಥಳದ ಕಡೆಗೆ ಹೊರಟೆವು. ಮುಂದಿನ ತಾಣ ಶೃಂಗೇರಿಯ ಶ್ರೀ ದುರ್ಗಾಂಬಾ ದೇವಸ್ಥಾನ. ಇದು ಸಮೀಪದಲ್ಲಿರುವ ಹರವರಿ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದದ್ದು. ವನದುರ್ಗಾ ದೇವಿಗೆ ಸಮರ್ಪಿತವಾದಂಥ ಪವಿತ್ರ ಕ್ಷೇತ್ರವಾಗಿದೆ. ಕಾಡಿನ ಮಧ್ಯೆ ನೆಲೆಸಿರುವ ಈ ದೇವಸ್ಥಾನ ನೆಮ್ಮದಿಯ ವಾತಾವರಣವನ್ನು ಹೊಂದಿದೆ. ಇಲ್ಲಿ ದರ್ಶನ ಪಡೆದು ಹೊರಬರುವಷ್ಟರಲ್ಲಿ ನಮ್ಮ ಬೆಂಗಳೂರಿಗೆ ಹಿಂದಿರುಗುವ ಬಸ್ ಸಮಯ ಕೂಡ ಹತ್ತಿರವಾಗಿತ್ತು. ಇಂದಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಗ್ರಿಟಿ ವ್ಲಾಗ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ಸುಂದರ ಪ್ರವಾಸದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ, ಮತ್ತೆ ಸಿಗೋಣ.